ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಕ್ಯಾಪಿಟಲ್ ಟ್ರೇಡಿಂಗ್ ಕನ್ನಡ. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನೀವು ಆಲ್ಮೋಸ್ಟು ನೋಡಿರ್ತೀರಾ, ತಮ್ಲೈನಲ್ಲಿ ಗೊತ್ತಾಗಿರುತ್ತೆ ನಿಮಗೆ. ಇವತ್ತು ಇನ್ವರ್ಟೆಡ್ ಹ್ಯಾಮರ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಹ್ಯಾಮರ್ ಬಗ್ಗೆ ಮಾತಾಡಿದ್ರಿ. ಅದು ಒಂದು ವಿರುದ್ಧಾರ್ಥಕ ಪದ. ಅಂದರೆ ಏನಂತೀರಿ, ನಾವು ಒಂದು ಹ್ಯಾಮರ್ ಹೆಂಗೆ ನಾವು ರಿವರ್ಸ್ ಇಟ್ಕೊಂಡ್ರೆ ಒಂದು ನಮಗೆ ಇಮೇಜ್ ಕಾಣುತ್ತೆ, ಸೇಮ್ ಅದೇ ಥರ ಇನ್ವರ್ಟೆಡ್ ಹ್ಯಾಮರ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಈ ಇನ್ವರ್ಟೆಡ್ ಹ್ಯಾಮರಲ್ಲಿ ನಮಗೆ ಏನೇನು ಪ್ರಯೋಜನಗಳಿದೆ, ಆಮೇಲೆ ಲಾಭದಾಯಕ ಎಷ್ಟಿದೆ, ನಷ್ಟ ಏನಿದೆ, ಇದರೊಳಗೆ ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕ್ಲೀನಾಗಿ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋಣ, ಕಲ್ತ್ಕೊಳ್ಳೋಣ. ಒನ್ಸ್ ಅಗೇನ್ ಎಲ್ರಿಗೂ ವೆಲ್ಕಮ್ ಟು ಕ್ಯಾಪಿಟಲ್ ಟ್ರೇಡಿಂಗ್ ಕನ್ನಡ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವೇನೇ ವಿಡಿಯೋ ನಾವು ಸಂಬಂಧಪಟ್ಟಂಗೆ, ಒಂದು ಸ್ಟಾಕ್ ಮಾರ್ಕೆಟ್ ಸಂಬಂಧಪಟ್ಟಂಗೆ ಏನೋ ಒಂದು ವಿಡಿಯೋ ನಾವು ಮಾಡಿ ಪೋಸ್ಟ್ ಮಾಡೋದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನೀವು ವಿಡಿಯೋನ ನೋಡ್ಕೊಬೋದು. ಜೊತೆಗೆ ನಾನು ಈ ತಿಳಿಸ್ಕೊಡ್ತಿರೋಂಥ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಕೊನೆಯಲ್ಲಿ ನೀವು ಒಂದು ಲೈಕ್ ಕೊಡೋದ್ರ ಮುಖಾಂತರ ನಮಗೆ ಒಂದು ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋಗೆ ನಾವು ಕಂಟಿನ್ಯೂ ಮಾಡೋಣ. ವಿಡಿಯೋದಲ್ಲಿ ಏನೇನು ನಮಗೆ ಬೆನಿಫಿಟ್ ಇದೆ ಅದ್ರ ಬಗ್ಗೆ ನಾವು ಕ್ಲಿಯರ್ ಕಟ್ಟಾಗಿ ಇವತ್ತು ತಿಳ್ಕೊಂಬರೋಣ. ಕ್ಯಾಂಡಲ್ ಸ್ಟಿಕ್ ನೋಡ್ಕೊಂಡು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕ್ಲಿಯರ್ ಕಟ್ಟಾಗಿ ತಿಳ್ಕೊಳ್ಳೋಣ, ಆಯಿತಾ? ಫಸ್ಟು ಒಂದು ಇನ್ವರ್ಟೆಡ್ ಹ್ಯಾಮರ್ ಅಂದರೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಇನ್ವರ್ಟೆಡ್ ಹ್ಯಾಮರ್ ಬಂದ್ಬಿಟ್ಟು ನಮಗೆ ಇನ್ವರ್ಟೆಡ್ ಹ್ಯಾಮರ್ ಅಂದರೆ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ನ ಬುಲ್ಲಿಶ್ ರಿವರ್ಸಲ್ ಕ್ಯಾಂಡಲ್ಗೆ ನಾವು ಇನ್ವರ್ಟೆಡ್ ಹ್ಯಾಮರ್ ಅಂತ ಹೇಳ್ತೀರಿ. ಬುಲ್ಲಿಶ್ ರಿವರ್ಸಲ್ ಅಂತ ಹೇಳಿದ್ರೆ ಮಾರ್ಕೆಟು ಯಾವಾಗ ಬೇರಿಷಲ್ಲಿರುತ್ತೆ, ಅಂದರೆ ಹ್ಯಾಮರು ಸೇಮ್ ಅದೇ ಥರ ಇರುತ್ತೆ, ಇನ್ವರ್ಟೆಡ್ ಹ್ಯಾಮರು ಸೇಮ್ ಅದೇ ಥರ ಇರುತ್ತೆ. ಅದು ಬುಲ್ಲಿಶ್ ರಿವರ್ಸಲ್ನ ಕೊಡುತ್ತೆ ನಮಗೆ. ಸೇಮ್ ಅದೇ ಥರ ಮಾರ್ಕೆಟ್ ಯಾವಾಗ ಒಂದು ಡೌನ್ ಟ್ರೆಂಡಲ್ಲಿರುತ್ತೆ, ಡೌನ್ ಟ್ರೆಂಡಲ್ಲಿ ಇರಬೇಕಾದ್ರೆ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಅದು ಮತ್ತೆ ಮಾರ್ಕೆಟಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹ್ಯಾಮರ್ ಯಾವ ಥರ ಇರುತ್ತೆ, ಸೇಮ್ ಈ ಥರ ಬಂದ್ಬಿಟ್ಟು ನಿಮಗೆ ಈ ಥರ ಬಂದಿರುತ್ತೆ ಹ್ಯಾಮರು. ಇದು ಉಲ್ಟಾ ಇರುತ್ತೆ ಅಷ್ಟೇ, ಇದು ಬಂದ್ಬಿಟ್ಟು ಈ ಥರ ಇರುತ್ತೆ, ಆಯಿತಾ? ಇದಕ್ಕೆ ಎರಡು ಸೇಮ್ ಉಲ್ಟಾ. ಮಾರ್ಕೆಟ್ ಯಾವಾಗ ನಮಗೆ ರಿವರ್ಸ್ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ನಮಗೆ ರಿವರ್ಸ್ ಇದು ಮಾಡ್ಕೊಳುತ್ತೆ ಅಂದ್ಬಿಟ್ಟು ನಾವು ಒಂದು ಕ್ಯಾಂಡಲ್ಸ್ಟಿಕ್ ಕನ್ಫರ್ಮೇಷನ್ ಆದಾದ್ಮೇಲೆ ನಾವು ಟ್ರೇಡ್ ಮಾಡ್ಬೋದು. ಇದರೊಳಗೆ ನಾವೇನೇನು ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೊತಾ ಹೋದರೆ ನಾವು, ಫಸ್ಟ್ ಆಫ್ ಆಲ್ ಇನ್ವರ್ಟೆಡ್ ಹ್ಯಾಮರ್ ಬಂದ್ಬಿಟ್ಟು ಒಂದು ಬುಲಿಶ್ ರಿವರ್ಸಲ್ ಆಗಿ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಇದು ಡೌನ್ ಟ್ರೆಂಡ್, ಯಾವಾಗಲೂ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಇರಬೇಕಾದ್ರೆ ನಮಗಿದು ಮ್ಯಾಕ್ಸಿಮಮ್ ಕಾಣಿಸ್ಕೊಳಕ್ಕೆ ಶುರುವಾಗುತ್ತೆ. ಇದೇನಂದರೆ ಇಲ್ಲಿ ಇದು ಅಂದರೆ ಬೈಯರ್ ಪ್ರೆಸರ್, ಸೆಲ್ಲರ್ ಪ್ರೆಸರ್ ಕಡಿಮೆ ಆಗುವಂಥ ಚಾನ್ಸಸ್ನ ಇದು ಸೆಲ್ಲರ್ ಪ್ರೆಸರ್ ಕಡಿಮೆ ಆಗಿ ಬೈಯರ್ ಪ್ರೆಸರ್ನ ಜಾಸ್ತಿ ಮಾಡಿಕೊಳ್ಳುವಂಥ ಚಾನ್ಸಸ್ ಇದರೊಳಗೆ ಈ ಒಂದು ಕ್ಯಾಂಡಲಲ್ಲಿ ನಾವು ತಿಳ್ಕೊತೀರಿ. ಈ ಕ್ಯಾಂಡಲಲ್ಲಿ ಕಲರ್ ಇಂಪಾರ್ಟೆಂಟ್ ಅಲ್ಲ, ಇದು ರೆಡ್ ಕಲರ್ ಆದರೂ ಕ್ಯಾಂಡಲ್ ಫಾರ್ಮ್ ಆಗಲಿ, ಗ್ರೀನ್ ಕಲರ್ ಆದರೂ ಫಾರ್ಮ್ ಆಗಲಿ, ನಾವು ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮೇಷನ್ ಆಧಾರದ ಮೇಲೆ ನಾವು ಟ್ರೇಡ್ ಮಾಡೋದ್ರಿಂದ ಇದು ಕಲರ್ ಕೆನಾಟ್ ಬಿ ಕನ್ಸಿಡರ್, ಆಯಿತಾ? ಇದು ರೆಡ್ ಕಲರ್ ಆದರೂ ಫಾರ್ಮ್ ಆಗ್ಬೋದು, ಗ್ರೀನ್ ಕಲರ್ ಆದರೂ ಫಾರ್ಮ್ ಆಗ್ಬೋದು. ಬಟ್ ಗ್ರೀನ್ ಕಲರ್ ಫಾರ್ಮ್ ಆದ್ರಿಂದ ಸ್ವಲ್ಪ ಒಂದು ಕನ್ಫರ್ಮೇಷನ್ ಜಾಸ್ತಿ ಇರುತ್ತೆ ನಮಗೆ. ಈ ಕ್ಯಾಂಡಲ್ ಬಂದ್ಬಿಟ್ಟು ನಮಗೆ ವಿಕ್ ಬಂದ್ಬಿಟ್ಟು ನಾವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಆಲ್ವಾಸ್ ಈ ಬಾಡಿ ಏನಿರುತ್ತೆ, ಬಾಡಿನ 2 ಟೈಮ್ಸ್ಗಿಂತ ಜಾಸ್ತಿ ನಮಗೆ ವಿಕ್ ಇರಬೇಕು, ಮೇಲೆ ವಿಕ್ ಇರಬೇಕು. ಕೆಳಗಡೆ ವಿಕ್ ಬಂದ್ಬಿಟ್ಟು ಸಣ್ಣ ಇರುತ್ತೆ, ಅಂದರೆ ಈ ಕೆಳಗಡೆ ಮೇಲ್ಗಡೆ ಎರಡು ಕಡೆ ಒಂದೇ ಥರ ವಿಕ್, ದೊಡ್ಡ ವಿಕ್ ಇರಬಾರ್ದು. ಮೇಲ್ಗಡೆ ದೊಡ್ಡ ವಿಕ್ ಇರಬೇಕು, ಕೆಳಗಡೆ ಒಂದು ಸಣ್ಣ ವಿಕ್ ಇರುತ್ತೆ. ಕೆಲವು ಸಲ ವಿಕ್ ಇರಲ್ಲ ಕೆಳಗಡೆ, ಆ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಗೋಂಥ ಚಾನ್ಸಸ್ ಇರುತ್ತೆ. ಅಂದರೆ ಹೇಳಿದ್ನಲ್ಲ 2 ಟೈಮ್ಸ್, ಅಂದರೆ ಬಾಡಿಗಿಂತ 2 ಟೈಮ್ಸ್ಗಿಂತ ಜಾಸ್ತಿ ನಮಗೆ ವಿಕ್ ಇರಬೇಕು. ಇಲ್ಲಾಂದರೆ ನಮಗೆ ಸೆಲ್ಲರ್ ಬಂದ್ಬಿಟ್ಟು ಈ ಒಂದು ಕ್ಯಾಂಡಲ್ ಬಂದ್ಬಿಟ್ಟು ಸೆಲ್ಲರ್ ನಮಗೆ ಮಾರ್ಕೆಟ್ ಓಪನ್ ಆಗುತ್ತೆ, ಓಪನ್ ಆಗಿ, ಆಯಿತಾ, ಮಾರ್ಕೆಟ್ನ ಬೈಯರ್ ಮೇಲೆ ತೊಗೊಂಡು ಹೋಗ್ತಾರೆ, ಸೆಲ್ಲರ್ ಮತ್ತೆ ಕೆಳಗಡೆ ತೊಗೊಂಡ್ಬರ್ತಾರೆ, ಮತ್ತೆ ಬೈಯರ್ ಬಂದು ಅದೇನು ಓಪನ್ ಆಗಿರುತ್ತೆ ಓಪನ್ಗಿನ ಮೇಲೆ ಒಂದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಅಂತ ಒಂದು ಸನ್ನಿವೇಶದಲ್ಲಿ ಅಲ್ಲಿ ಬೈಯರ್ ಸ್ಟ್ರಾಂಗ್ ಆಗಿದ್ರೆ ಅಂತ ಒಂದು ಕನ್ಸಿಡರ್ ಆಗುತ್ತೆ. ಈ ಒಂದು ಆಧಾರದ ಮೇಲೆ ನಾವು ಯಾವ ಥರ ಟ್ರೇಡ್ ಮಾಡಬೇಕಂತ ಹೇಳಿದ್ರೆ, ಮಾರ್ಕೆಟ್ ಯಾವಾಗಲೂ ಸಹ ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿ ಬಂದ್ಬಿಟ್ಟು ಏನಾಯ್ತು, ಇಲ್ಲಿ ನಮಗೆ ಒಂದು ಡೌನ್ ಟ್ರೆಂಡಲ್ಲಿ ಮಾರ್ಕೆಟ್ ಬರ್ತಾ ಇದೆ. ಡೌನ್ ಟ್ರೆಂಡಲ್ಲಿ ಬಂದಾಗ ಏನಾಯ್ತು ಅಂದರೆ ಮಾರ್ಕೆಟ್ ಇಲ್ಲಿ ಒಂದು ಕ್ಯಾಂಡಲ್ನ ಫಾರ್ಮ್ ಮಾಡ್ತು. ಇದು ಬಂದ್ಬಿಟ್ಟು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಯಿತು. ಮಾರ್ಕೆಟ್ ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಆಯ್ತು ಇಲ್ಲಿ, ಆಯಿತಾ? ಓಪನ್ ಆಗಿ ಮಾರ್ಕೆಟು ಮತ್ತೆ ಬೈಯರ್ ಮೇಲೆ ತೊಗೊಂಡ್ರು, ಸೆಲ್ಲರ್ ಕೆಳಗಡೆ ತೊಗೊಂಬಂದರು, ಮತ್ತೆ ಬೈಯರ್ ವಾಪಸ್ ಬಂದು ಈ ಪ್ಲೇಸಲ್ಲಿ ನಿಲ್ಸ್ಕೊಂಡ್ರು, ಆಯಿತಾ? ಓಪನ್, ಕ್ಲೋಸ್, ಹೈ, ಲೋ, ಆಯಿತಾ, ನಿಲ್ಸ್ಕೊಂಡ್ರು. ಈ ಕ್ಯಾಂಡಲ್ ಹಾದಾಗಿ ಕನ್ಫರ್ಮೇಷನ್ ಯಾವ ಥರ ತೊಗೊಬೇಕಂತ ಹೇಳಿದ್ರೆ, ಈ ಕ್ಯಾಂಡಲ್ ಹೈ ಬ್ರೇಕ್ ಆಗಿ ಒಂದು ಕ್ಯಾಂಡಲ್ ನೆಕ್ಸ್ಟು ಕ್ಲೋಸ್ ಆಗಿರಬೇಕು. ಈ ಕ್ಯಾಂಡಲ್ ಹೈ ಏನಿದೆ, ಹೈ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿರಬೇಕು. ಇದ್ರ ಕೆಳಗಡೆ ಬಂದ್ಬಿಟ್ಟು ನಮಗೆ SL ಬರುತ್ತೆ, ಸ್ಟಾಪ್ ಲಾಸ್ ಬರುತ್ತೆ. ಈಗ ಹೈ ಬ್ರೇಕ್ ಆಗಿ ಏನು ಕ್ಯಾಂಡಲ್ ಕ್ಲೋಸ್ ಆಗಿರುತ್ತೆ, ಆ ಹೈ ಮೇಲೆ ನಾವೇನು ಮಾಡ್ತೀರಿ, ಎಂಟ್ರಿ ತೊಗೊತೀರಿ, ಆಯಿತಾ? ಇದೇನು ಡಿಸ್ಟೆನ್ಸ್ ಬರುತ್ತೆ, ಈ ಡಿಸ್ಟೆನ್ಸ್ ಏನು ನಮಗೆ ಅದು ಸ್ಟಾಪ್ ಲಾಸ್ ಆಗಿ ಕೆಲಸ ಮಾಡಿರುತ್ತೆ. ಅದನ್ನು ನಾವು 1:1 ಇಲ್ವಾ 1:2 ಆದಾದ್ಮೇಲೆ ನಾವು ಟ್ರೇಡ್ ಮಾಡ್ತೀರಿ. ಸೇಮ್ ಎಲ್ಲ ಕ್ಯಾಂಡಲ್ ಸೇಮ್ ಏನು ನಾವೇನು ಸ್ಟಾಪ್ ಲಾಸ್ ಕೊಡ್ತಾ ಇದ್ದೀರಿ, ಆ ಸ್ಟಾಪ್ ಲಾಸ್ನೇ ನಾವು 1:1 ಆರ್ 1:2 ಅಂತ ಹೇಳಿದ್ರೆ, 1:1 ಅಂತ ಏನು ಹೇಳಿದ್ರೆ ನಮಗೇನು ಸ್ಟಾಪ್ ಲಾಸ್ ₹5 ಬರ್ತಾ ಇದೆ, ಅದೇ ₹5 ನಾವು ಪ್ರಾಫಿಟ್ನ ಏನು ನಾವು ತೊಗೊತೀವಿ ಅದಕ್ಕೆ 1:1 ಅಂತ ಹೇಳ್ತೀರಿ. ₹10 ಪ್ರಾಫಿಟ್ನ ತೊಗೊಂಡ್ರೆ 1:2 ಅಂತ ಹೇಳ್ತೀರಿ. ₹15 ಪ್ರಾಫಿಟ್ನ ತೊಗೊಂಡ್ರೆ 1:3 ಅಂತ ಹೇಳ್ತೀರಿ ಅಷ್ಟೇ.
ಏನು ನಮಗೆ ಎಸ್ ಎಲ್ ಬರ್ತಾ ಇದೆ ಆ ಎಸ್ ಎಲ್ಗೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋದೇ 1:1 1:2 1:3 ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಓಪನ್ ಆಯಿತು 98 ರೂಪಾಯಿಗೆ ಓಪನ್ ಆಯ್ತು ಅನ್ಕೊಳ್ಳಿ ಆಯಿತಾ. ಒಂದು 98 ರುಪೀಸ್ಗೆ ಮಾರ್ಕೆಟ್ ಓಪನ್ ಆಯಿತು ಆಯಿತಾ. ಅಲ್ಲಿಂದ ಹೈ ಬಂದ್ಬಿಟ್ಟು 115 ರೂಪಾಯಿವರೆಗೂ ಹೋಯಿತು. 115 ರೂಪಾಯಿವರೆಗೂ ಮಾರ್ಕೆಟ್ ಹೋಯಿತು. ಮತ್ತು ವಾಪಸ್ ಮಾರ್ಕೆಟ್ನ ಏನು ಮಾಡಿದ್ರು 96 ರೂಪಾಯಿಗೆ ತೊಗೊಂಬಂದರು. ಮತ್ತು ಇಲ್ಲಿಂದ ಏನು ಮಾಡಿದ್ರು ಬೈಯರ್ ಮತ್ತು ಸ್ಟ್ರಾಂಗ್ ಆಗಿ 100 ರೂಪಾಯಿಗೆ ನಿಲ್ಲಿಸಿದ್ರು ಮಾರ್ಕೆಟ್ನ ಆಯಿತಾ. ನೋಡಿ ಓಪನ್ ಆಗಿದ್ದು ಈ ಪ್ಲೇಸಲ್ಲಿ, ಮಾರ್ಕೆಟ್ ಹೈ ಮಾಡಿದ್ದು ಇಲ್ಲಿ, ಮತ್ತು ಅಲ್ಲಿಂದ ಸೆಲ್ಲರ್ ತೊಗೊಂಡು ಲೋ ಮಾಡಿದ್ದು ಇಲ್ಲಿ, ಮತ್ತೆ ಉಲ್ಟಾ ಬೈಯರ್ ತೊಗೊಂಬಂದು ಕ್ಲೋಸ್ ಮಾಡಿದ್ದು ಈ ಕ್ಯಾಂಡಲ್ನ ಇಲ್ಲಿ ಆಯಿತಾ. ಈ ಕ್ಯಾಂಡಲ್ನ ಕ್ಲೋಸ್ ಆಗಿದ ತಕ್ಷಣ ಏನಾಯಿತು ಅಂದರೆ ಇಲ್ಲಿ ಒಂದು ಬಾಡಿ ರಚನೆ ಆಯಿತು. ಈ ಬಾಡಿ ರಚನೆ ಆಗಿದ್ದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಬಾಡಿಗಿಂತ 1 2 3 ಪಟ್ಟಿನ ನಾವು ವಿಕ್ ಇದೆ ಅಂತ ಹೇಳಿದ್ರೆ, ಕೆಳಗಡೆ ವಿಕ್ ಬಂದ್ಬಿಟ್ಟು ಸ್ಮಾಲ್ ವಿಕ್ ಇದೆ ಅಂತ ಹೇಳಿದ್ರೆ ಇದನ್ನು ನಾವು ಇನ್ವರ್ಟೆಡ್ ಹ್ಯಾಮರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೇಮ್ ಇದೇ ಆಧಾರದ ಮೇಲೆ ಕ್ಲೀನಾಗಿ ಡೆಫಿನೇಷನ್ ಕೊಟ್ಟಿದ್ದೀನಿ. ಇದರೊಳಗೆ ಯಾವ ಥರ ಕೆಲಸ ಮಾಡಬೇಕು, ಏನೇನು ಮಾಡಬೇಕು, ಇದರೊಳಗೆ ತಿಳ್ಕೊಬೇಕಾಗಿರೋದೇನು, ಬುಲಿಶ್ ರಿವರ್ಸಲಲ್ಲಿ ಯಾವ ಥರ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ. ಸೇಮ್ ಇದೇ ಥರ ನಾವೇನು ಮಾಡೋಣ, ಒರಿಜಿನಲ್ ಚಾರ್ಟಲ್ಲಿ ಏನಾಗಿದೆ, ಒಂದು ನೆಗೆಟಿವ್ ಪಾಯಿಂಟು ಏನಾಗಿದೆ, ನಮಗೆ ಪಾಸಿಟಿವ್ ಪಾಯಿಂಟು ಏನಾಗಿದೆ, ಈ ಕ್ಯಾಂಡಲ್ ಎಲ್ಲಿ ಬಂದಿದೆ, ಎಲ್ಲಿ ಬಂದು ಫಾರ್ಮ್ ಆದಮೇಲೆ ನಮಗೆ ಒಂದು ಬೆನಿಫಿಟ್ ಸಿಕ್ಕಿದೆ ಅನ್ನೋದನ್ನ ನಾವು ರಿಯಲ್ ಚಾರ್ಟಲ್ಲೂ ಸಹ ಒಂದ್ಸರಿ ಅರ್ಥ ಮಾಡ್ಕೊಳ್ಳೋಣ. ಇದರೊಳಗಡೆ ಬಂದ್ಬಿಟ್ಟು ನಿಮಗೆ ಒಂದು ನೋಟ್ಸ್ ಇದೆ. ಆ ನೋಟ್ಸ್ ನಾನು ಇಲ್ಲಿ ನಿಮಗೆ ಒಂದ್ಸರಿ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಆಯಿತಾ. ಇದು ಬಂದ್ಬಿಟ್ಟು ನಿಮಗೆ ಎಲ್ಲ ಕ್ಯಾಂಡಲ್, ಇದೇನು ಕ್ಯಾಂಡಲ್ಗಳಿದೆ ಬೇಸಿಕ್ಕಿಂದ ಹಿಡಿದು ಅಂದರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಶುರುವಾದಾಗಿಂದ ಎಂಡ್ವರೆಗೂ ಏನು ಕ್ಯಾಂಡಲ್ಗಳು ಫಾರ್ಮ್ ಆಗುತ್ತೆ, ಆ ಕ್ಯಾಂಡಲ್ವರೆಗೂ ಕ್ಲಿಯರ್ ಕಟ್ಟಾಗಿ ನಾನು ಚಾರ್ಟ್ ಪ್ಯಾಟರ್ನ್ ಕ್ಲಿಯರ್ ಕಟ್ಟಾಗಿ ಎಲ್ಲ ಕ್ಯಾಂಡಲ್ ಯಾವ ಥರ ಕೆಲಸ ಮಾಡುತ್ತೆ, ಆ ಕ್ಯಾಂಡಲ್ ಆಧಾರದ ಮೇಲೆ ಯಾವ ಥರ ನಾವು ಟ್ರೇಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ನಾನು ಒಂದು ನೋಟ್ಸ್ ರೆಡಿ ಮಾಡಿದ್ದೀನಿ. ಈ ನೋಟ್ಸ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಆಯಿತಾ, ನನ್ನ ಈ ಯೂಟ್ಯೂಬ್ ಚಾನಲ್ ಏನಿದೆ, ಈ ಯೂಟ್ಯೂಬ್ ಚಾನಲ್ ನಿಮಗೆ 3 more ಲಿಂಕ್ಸ್ ಅಂತ ಇರುತ್ತೆ ಇಲ್ಲಿ ಆಯಿತಾ. ಈ ಕ್ಯಾಪಿಟಲ್ ಟ್ರೇಡಿಂಗ್ ಕನ್ನಡ ಚಾನಲ್ಗೆ ಹೋಗ್ಬಿಟ್ಟು ಇಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ 3 more ಲಿಂಕ್ಸ್ ಅಂತ ಬರುತ್ತೆ. ಇದರೊಳಗೆ ನಿಮಗೆ ವಾಟ್ಸಪ್ ಗ್ರೂಪ್ದೊಂದು ಚಾನಲ್ ಇದೆ. ಅದರೊಳಗೆ ನೀವು ಕ್ಲಿಕ್ ಮಾಡ್ಕೊಂಡು ಮುಖಾಂತರ ನೀವು ಏನಾದರೂ ಜಾಯ್ನ್ ಆದರೆ ನಿಮಗೆ ಅಲ್ಲಿ ನೋಟ್ಸು ನಿಮಗೆ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ. ಆ ನೋಟ್ಸ್ನ ನೀವು ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಬೋದು. ಆಮೇಲೆ ನೋಟ್ಸ್ ತೊಗೊಂಡು ಓದ್ಕೊಂಡು ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ಒಂದು ಚಾನಲ್ ಇದೆ. ಅಕಸ್ಮಾತ್ ಏನೋ ನಾಳೆ ದಿನ ಯೂಟ್ಯೂಬಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ನೀವು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲೇನೋ ನಮಗೆ ಯೂಟ್ಯೂಬಲ್ಲಿ ನಮಗೆ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಆಮೇಲೆ ಈ ಟೆಲಿಗ್ರಾಮ್ನ ನೀವು ಅಷ್ಟೊಂದು ಪ್ರಾಮುಖ್ಯತೆ ಕೊಡೋಕೋಬೇಡಿ. ವಾಟ್ಸಪ್ ಗ್ರೂಪ್ ಏನಿದೆ ಗ್ರೂಪ್ ನಿಮ್ಗೆ ಏನೋ ಪರ್ಸ್ನಲ್ ಆಗಿ ಒಂದು ಅಸಿಸ್ಟೆನ್ಸ್ ಬೇಕು, ಇಲ್ಲ ಏನೋ ಒಂದು ಕನ್ಫರ್ಮೇಷನ್ ಬೇಕು, ಇಲ್ಲ ನಿಮ್ಗೆ ಏನೋ ಒಂದು ಡೌಟ್ ಇದೆ, ಡೌಟ್ನ ಕ್ಲಾರಿಫೈ ಬೇಕಂದರೆ ಈ ಒಂದು ಏನು ಒಂದು ಚಾಟ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಒಂದು ಪರ್ಸನಲ್ ನಂಬರ್ ಇದೆ. ಆ ನಂಬರ್ಗೆ ನೀವು ಚಾಟ್ ಮಾಡಿದ್ರೆ ನಾನು ಕ್ಲಿಯರ್ ಕಟ್ಟ ನಿಮಗೆ ಅದರೊಡೆ ಬಗ್ಗೆ ಡೌಟ್ ಏನಿದ್ರೆ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಇಲ್ಲಿ ಬಂದ್ಬಿಟ್ಟು ನಾವು ರಿಯಲ್ ಚಾರ್ಟ್ಗೆ ಹೋಗೋಣ. ರಿಯಲ್ ಚಾರ್ಟ್ಗೆ ಹೋಗ್ಬಿಟ್ಟು ರಿಯಲ್ ಚಾರ್ಟಲ್ಲಿ ಏನಾಗಿದೆ ಆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನೋದ್ರ ಬಗ್ಗೆ ನಾವು ಕ್ಲಿಯರ್ ಕಟ್ಟಾಗಿ ಇವತ್ತು ಒಂದು ಜಸ್ಟ್ ಇವಾಗ ನಾವು ಕ್ಯಾಂಡಲ್ ನೋಡೋದಾದರೆ ಒಂದು ಮಾರ್ಕೆಟ್ ಯಾವಾಗಲೂ ನಮ್ಗೆ ಏನಾಗುತ್ತೆ, ಒಂದು ಡೌನ್ ಟ್ರೆಂಡಲ್ಲಿ ಬುಲಿಶ್ ರಿವರ್ಸಲ್ ಆಗಿ ಅಂದರೆ ಬೇರಿಷಿಯಲ್ ಮಾರ್ಕೆಟ್ ಇರುತ್ತೆ, ಬುಲಿಶ್ ರಿವರ್ಸಲ್ ಆಗಿ ನಾವೇನು ಮಾಡ್ತೀರಿ ಟ್ರೇಡ್ ಮಾಡ್ತೀರಿ ಅಲ್ಲ. ಇವಾಗ ಮಾರ್ಕೆಟ್ ಇಲ್ಲಿಂದ ಒಂದು ಬುಲಿಶ್ ರಿವರ್ಸಲ್ ಆಗಿತ್ತು ಆಯಿತಾ. ಇಲ್ಲಿ ಒಂದು ಕ್ಯಾಂಡಲ್ ಫಾರ್ಮ್ ಆಯಿತು. ಇಲ್ಲೇನು ಸಪೋರ್ಟ್ ರೆಸಿಸ್ಟೆನ್ಸ್ ಇಲ್ಲ ಅಂತ ಹೇಳೋದಾದರೆ ನೀವು ನೋಡಿ ಇದು 2-3 ಸರಿ ಮಾರ್ಕೆಟ್ ಏನಾಗಿದೆ ರಿಯಾಕ್ಟ್ ಮಾಡಿದೆ, ಇಲ್ಲೊಂದು ರಿಯಾಕ್ಟ್ ಮಾಡಿದೆ ಆಯಿತಾ. ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಮಾಡಿದೆ, ಇಲ್ಲೊಂದು ಯಾವುದೋ ಒಂದು ಮಾಡಿದೆ, ಅದು ರಿಯಾಕ್ಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಹೋಗಿದೆ. ಮತ್ತು ವಾಪಸ್ ಇಲ್ಲಿ ಬಂದಾಗ ನಮಗೇನು ಮಾಡ್ತು, ಇನ್ವರ್ಟೆಡ್ ಹ್ಯಾಮರ್ನ ಫಾರ್ಮ್ ಮಾಡ್ತಿದ್ದು ಆಯಿತಾ. ಇನ್ವರ್ಟೆಡ್ ಹ್ಯಾಮರ್ ಅಂದರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇರಬೇಕು ಅನ್ಸ್ಕೊಂಡಿದ್ದೀನಿ. ಬಾಡಿ ಚಿಕ್ಕದಿದೆ, ಅದಕ್ಕೆ 2 ಟೈಮ್ಸ್ಗಿಂತ ಜಾಸ್ತಿ ನಮಗೆ ವಿಕ್ ಇದೆ, ಕೆಳಗಡೆ ಸ್ವಲ್ಪ ವಿಕ್ ಇದೆ ಆಯಿತಾ. ಇದು ಇನ್ವರ್ಟೆಡ್ ಹ್ಯಾಮರ್ ಆಗಿ ಕೆಲಸ ಮಾಡುತ್ತೆ. ಇದರೊಳಗೆ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಈ ಕೆಳಗಡೆ ಸ್ಟಾಪ್ ಲಾಸ್ ಬರುತ್ತೆ. ಈ ಕ್ಯಾಂಡಲ್ ಕ್ಲೋಸ್ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂದಮೇಲೆ ನಾವೇನು ಮಾಡಿದ್ರಿ ಎಂಟ್ರಿ ತೊಗೊತೀರಿ. ಇಲ್ಲಿಂದ ಇಲ್ಲಿಗೆ ಏನು ಸ್ಟಾಪ್ ಲಾಸ್ ಬರ್ತದೆ ಅದನ್ನು 1:1 ಇಲ್ಲ 1:2 ಥರ ನಾವು ಟಾರ್ಗೆಟ್ ಮಾಡಿಕೊಂಡು ಮಾರ್ಕೆಟಲ್ಲಿ ನಾವು ಎಂಟ್ರಿ ತೊಗೊತೀರಿ. ಸೇಮ್ ನೀವು ಟ್ರೇಲ್ ಸ್ಟಾಪ್ ಲಾಸ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳೋದು ಇದೊಂದೇ ಒಂದು ಕಾರಣಕ್ಕೋಸ್ಕರ. ಯಾಕೆಂದರೆ ಮಾರ್ಕೆಟ್ ಎನಿ ಟೈಮ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಝೋನ್ ಹತ್ರ ಬಂದ್ಬಿಟ್ಟು ಏನಾದರೂ ನಿಮ್ಗೆ ಅಲ್ಲಿಂದ ರಿವರ್ಸ್ ಆಗಿ ನಾನು ಇದು ಇಲ್ಲಿ ಗಂಟೆ ಬಂದಿದೆ, ಇದು ನೀವೇನಾದರೂ ಇಲ್ಲೇ ಸ್ಟಾಪ್ ಲಾಸ್ ಇಟ್ಕೊಂಡು ಇನ್ನೂ ಸ್ವಲ್ಪ ರ್ಯಾಲಿಗೋಸ್ಕರ ವೆಯ್ಟ್ ಮಾಡಿದ್ರೆ ಸ್ವಲ್ಪ ಕೆಳಗಡೆ ಬಂದಿರ್ತಾ ಇದ್ರೆ ನಿಮಗೆ ಎಸ್ ಎಲ್ ಆಗಿರ್ತಾಯಿತ್ತು. ಎಷ್ಟು ದಿನ ವೆಯ್ಟ್ ಮಾಡಿ ಎಸ್ ಎಲ್ ಆಗಿರ್ತಾಯಿತ್ತು. ಅದಕ್ಕೋಸ್ಕರ ನಾವು ಯಾವಾಗಲೂ ಹೇಳೋದೇನಂತ ಹೇಳಿದ್ರೆ, ನೀವು ಆಲ್ವೇಸ್ ಟ್ರೇಡ್ ಮಾಡಬೇಕಾದ್ರೆ ಅಂದರೆ ಆಲ್ವೇಸ್ ನೀವೇನಾದರೂ ಟ್ರೇಡ್ ಮಾಡಬೇಕಾದ್ರೆ ಟ್ರಯಲ್ ಸ್ಟಾಪ್ ಲಾಸ್ ಮಾಡ್ಕೊಂಡೋಗಿ ಹೇಳೋದೇನಕ್ಕೆ ಅಂತ ಹೇಳಿದ್ರೆ ಇದಕ್ಕೋಸ್ಕರನೇ. ಇದು ನೋಡಿ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಇಲ್ಲಿ ಜಸ್ಟ್ ಡ್ರಾ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಆಯಿತಾ. ಇದಿಲ್ಲೇ ಬಂದು ಯಾಕೆ ಇಲ್ಲಿಗೆ ಇನ್ವರ್ಟೆಡ್ ಹ್ಯಾಮರ್ ಕನ್ವರ್ಟ್ ಆಯಿತು ಅಂದರೆ ನೋಡಿ ಇಲ್ಲಿ ಒಂದು ನಾವು ಡ್ರಾ ಮಾಡಿಕೊಂಡ್ರೆ ಇದೊಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇದೊಂದು ಝೋನು ಎಲ್ಲ ಬಂದು ಮಾರ್ಕೆಟ್ ಆಗಿದೆ, ಟಚ್ ಮಾಡಿ ಮೇಲೆ ಹೋಗಿದೆ, ಆಲ್ಮೋಸ್ಟ್ ನಿಯರ್ ಬೈ ಬಂದಿದೆ. ಈ ಥರ ನಿಯರ್ ಬೈ ಬಂದು ಕನ್ಫರ್ಮೇಷನ್ ಕ್ಯಾಂಡಲ್ ಸಿಕ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮೇಷನ್ ಆಧಾರದ ಮೇಲೆ ನಾವು ಟ್ರೇಡ್ ತೊಗೊಂಡು 1:1 1:2 ಹೋಗ್ಬೋದು. ಇನ್ನೂ ಒಂದು ಎಕ್ಸಾಂಪಲ್ ತೊಗೊತೀವಿ ಅಂತ ಹೇಳಿದ್ರೆ ನೋಡಿ ಇಲ್ಲೊಂದು ಫಾರ್ಮ್ ಆಗಿದೆ, ಇಲ್ಲೊಂದು ಫಾರ್ಮ್ ಆಗಿ ಇದೊಂದು ಯಾವುದೋ ಒಂದು ಸ್ಟಾಕಲ್ಲಿ ಫಾರ್ಮ್ ಆಗಿದೆ. ಮಾರ್ಕೆಟ್ ಒಂದು ಇಲ್ಲಿಂದ ಒಂದು ಡೌನ್ ಟ್ರೆಂಡಲ್ಲಿ ಬಂದಿದೆ, ಡೌನ್ ಟ್ರೆಂಡಲ್ಲಿ ಬಂದು ಇದೊಂದು ಕ್ಯಾಂಡಲ್ ಫಾರ್ಮ್ ಆಯಿತು. ನಾವೇನು ಮಾಡ್ತೀರಿ ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ಗೆ ಎಂಟ್ರಿ ತೊಗೊಳಲ್ಲ. ಈ ಕ್ಯಾಂಡಲ್ ಕ್ಲೋಸ್ ಆದ ನಂತರ ನೆಕ್ಸ್ಟ್ ಡೇ ಕ್ಯಾಂಡಲ್ ಏನು ಕನ್ಫರ್ಮೇಷನ್ ಸಿಗುತ್ತೆ ಆ ಆಧಾರದ ಮೇಲೆ ನಾವೇನು ಮಾಡಿ ಎಂಟ್ರಿ ತೊಗೊತೀರಿ. ಇಲ್ಲಿಂದ ನಿಮ್ಗೆ ಏನು ಡಿಸ್ಟೆನ್ಸ್ ಬರ್ತದೆ ಲಾಸು ಇದು ಅಂದರೆ ಎಸ್ ಎಲ್ ಸ್ಟಾಪ್ ಲಾಸ್ ಏನು ಬರ್ತದೆ ಇಲ್ಲಿಂದ 1:1 ಇಲ್ಲ 1:2 ನಿಮ್ಗೆ ಆರಾಮಾಗಿ ಸಿಕ್ಬಿಟ್ಟಿದೆ. ಇಲ್ಲೇನಾದ್ರು ಮಾರ್ಕೆಟ್ ರಿವರ್ಸ್ ಆಗಿದೆ ಏನಾದ್ರೂ ಈ ಸಪೋರ್ಟ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿರ್ತಾ ಇದ್ರೆ ನಿಮ್ಗೆ ಎಸ್ ಎಲ್ ಆಗಿರ್ತಾಯಿತ್ತು. ಅದಕ್ಕೋಸ್ಕರ 1:1 1:2ನ ನೀವು ಆಲ್ವೇಸ್ ಟ್ರಯಲ್ ಮಾಡ್ಕೊಂಡು ಹೋಗಿ ಅಂತ ಹೇಳೋದು ಇದೊಂದೇ ಒಂದು ಕಾರಣಕ್ಕೋಸ್ಕರ. ನಾನು ಹೇಳ್ತಿರೋ ನಿಮ್ಮ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆಯಿತಾ.
ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಡೈರೆಕ್ಟಾಗಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ನಾನು ಅದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಪಿಂಗ್ ಮಾಡಿ, ಇಲ್ಲ ಗ್ರೂಪಲ್ಲಿ ಜಾಯ್ನ್ ಆಗಿ ನಿಮಗೆಲ್ಲ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ಇಲ್ಲಿವರೆಗೂ ನಾನು ಹೇಳ್ಕೊಟ್ಟಿರೋದು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಈ ವಿಡಿಯೋನ ಇಲ್ಲಿ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಗುಡ್ ಬೈ.